ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ನೀವು ನೋಡಿದ್ರ ಸುದೀಪ್ ಸರ್ ಗಿಲ್ಲಿ ಫ್ಯಾನ್ಸ್ಗಳಿಗೆ ಹೇಗೆಲ್ಲ ಅಂದರು. ಯಪ್ಪ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ಕಿಚನ್ ಚಪ್ಪಾಳೆ ಬಗ್ಗೆ ಅಲ್ಲ, ಅಂದರೆ ಉಪವಾಸ ಬಿಟ್ಟು ಇದನ್ನೆಲ್ಲ ಬಿಡಿ, ಅಂದರೆ ಚಪ್ಪಾಳೆ ಹೊಡೆದು ನಿಮ್ಮನ್ನು ಹಾಳು ಮಾಡ್ತಿದ್ದಾರೆ ಅನ್ನೋದಿರ್ಬೋದು. ಅಂದರೆ ಗಿಲ್ಲಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದಾರಲ್ಲ ಅವ್ರನ್ನೆಲ್ಲ ಒಂದು ಕಡೆಯಿಂದ ರೋಸ್ಟ್ ಮಾಡಿದ್ರು ಅಂತಲೇ ಅನಿಸ್ತು. ಅಂದರೆ ಅವ್ರುಗಳಿಗೆ ಬೈತಿದ್ದಾರೆ ಅಂತಲೇ ಅನ್ನಿಸ್ತು. ನಾನು ಒಂದು ಹೇಳ್ತೀನಿ ಏನಂದರೆ, ಸುದೀಪ್ ಸರ್ ಅವ್ರಿಗೆ ಇಷ್ಟ ಬಂದರೆ ಕಿಚನ್ ಚಪ್ಪಳೆ ಕೊಟ್ಟಿರ್ಬೋದು, ಬಟ್ ಯಾರು ಅವ್ರಿಗೆ ಕೆಟ್ಟದಾಗ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅವರ ಏನಂತಾರೆ ಬಕೆಟ್ ಚಪ್ಪಾಳೆ ಅದು ಇದು ಅಂತ ಸಿಕ್ಕಾಪಟ್ಟೆ ಕೆಟ್ಟದಾಗೆ ಆ್ಯಕ್ಚುಲಿ ಕಮೆಂಟ್ ಮಾಡಿದರು. ಬೇಡ, ಅದು ಇದೊಂದು ಶೋ. ಅವು ಹೊರಗಡೆ ಏನು ನಡೀತಾ ಅವ್ರಿಗೆ ಸಪೋರ್ಟ್ ಕೊಡೋ, ಗಿಲ್ಲಿಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ ಸುದೀಪ್ ಸರ್. ಅವ್ರನ್ನ ಎನ್ಕರೇಜ್ಮೆಂಟ್ ಕೂಡ ಮಾಡಿದ್ದಾರೆ. ಅಕಸ್ಮಾತ್ ನೀವು ಈಗ ಇಷ್ಟೆಲ್ಲ ಹೇಳ್ತಿದ್ದೀರಾ, ಸುದೀಪ್ ಸರ್ ಅಕಸ್ಮಾತು ಸಂಡೇ ಹೊತ್ತು ಅಂದರೆ ಭಾನುವಾರ ಹೊತ್ತು ಗಿಲ್ಲಿ ನೀನು ಈ ಥರ ಮಾಡು, ಒಂದು ಕವಿತೆ ಬರಿ, ಅವ್ರು ಎಷ್ಟಾಗುತ್ತೋ ಅಷ್ಟು ಎನ್ಕರೇಜ್ಮೆಂಟ್ ಮಾಡಿದ್ದಾರೆ ಗಿಲ್ಲಿಗೆ. ನೀನು ಸ್ವಲ್ಪ ಕತೆ ಹೇಳು, ಅವ್ರ ಬಗ್ಗೆ ಇದನ್ನ ಹೇಳು ಎಲ್ಲ ಹೇಳಿ ನಮ್ಮ ಜನಗಳನ್ನ ನಗಿಸಿರೋದು ಸುದೀಪ್ ಸರ್ ಕೂಡ ಇದ್ದಾರೆ. ಅಂದರೆ ಅವ್ರಿಗೂ ಅವ್ನು ಕಂಡ್ರೆ ಇಷ್ಟ. ಬಟ್ ನೀವುಗಳು ಏನು ಮಾಡ್ತೀರಾ ಗೊತ್ತಾ, ನೀವುಗಳೇ ಅವ್ರನ್ನ ಏಟ್ ಮಾಡೋ ರೀತಿ ಮಾಡ್ತಿದ್ದೀರಾ ಅಂತ ನನಗನ್ನಿಸ್ತಿದೆ. ಸುದೀಪ್ ಸರು ಗಿಲ್ಲಿನ ಏಟ್ ಮಾಡೋ ಥರ ನೀವುಗಳೇ ಮಾಡ್ತಿದ್ದೀರಾ. ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀನಿ. ಹೋಗ್ಲಿ ಬಿಡಿ, ಅವ್ರ ಇಷ್ಟ, ಅವ್ರ ಚಪ್ಪಾಳೆ. ಹೌದು, ಡಿಸರ್ವ್ ಮಾಡ್ತಿದ್ದು ನಮ್ಮ ಜನಗಳಿಗೆ ಗೊತ್ತಲ್ವಾ, ಬಿಟ್ಟಾಕಿ. ನಾವು ಅವ್ರ ಇಷ್ಟ, ಅವ್ರ ಚಪ್ಪಾಳೆ, ಅದು ಅವ್ರಿಗೆ ಸೇರಿದ್ದು. ಜನಗಳ ಚಪ್ಪಾಳೆ ನಮ್ಮ ಇಷ್ಟ, ನಾವು ಗಿಲ್ಲಿ ಕೊಡ್ತಿದ್ವಿ, ದಟ್ಸ್ ಇಟ್, ಮುಗೀತು ಅಂತ. ಹಾಗಂತ ಬಾಯಿಗೆ ಬಂದಂಗೆಲ್ಲ ಬೈಯೋದಿಲ್ಲ, ದಯವಿಟ್ಟು ಮಾಡಬೇಡಿ. ಅವರು ಒಬ್ಬ ಹೀರೋ, ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ, ರೆಸ್ಪೆಕ್ಟ್ ಮಾಡೋಣ. ನೋಡೋಣ, ಈಗೇನೋ ಹೇಳ್ತಿದ್ದಾರೆ ಸುದೀಪ್ ಸರ್, ಅದು ಅವ್ರು ಹೇಳಿದ್ದು ಹೇಗಿತ್ತು, ಯಾರಿಗೆ ಹೇಳಿರೋ ರೀತಿ ಇತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸು ಕಮೆಂಟ್ ಮಾಡಿ, ನನಗೆ ಹೇಳ್ತಾ ಹೋಗ್ತೀನಿ. ಅದು ಅವ್ರು ಯಾರಿಗೆ ಹೇಳಿದ್ರು ಅಂತ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಹೇಳ್ತಾರೆ, ಧನುಷ್ ನಾವು ಕಿಚನ್ ಚಪ್ಪಾಳೆ ಎಂದು ಕೊಡೋದು ಅಂತ ಕೇಳ್ತಾರೆ. ಹೊರಗಡೆ ಕೂತ್ಕೊಂಡು ಉಪವಾಸ ಮಾಡಿ ತಲೆ ಕೆಡಿಸ್ಕೊಂಡು, ಭಾಳ ಜನ ಉಪವಾಸ ಮಾಡಿ ತಲೆ ಕೆಡಿಸ್ಕೊಂಡು, ಅಂದರೆ ಗಿಲ್ಲಿಗೆ ಕಿಚನ್ ಚಪ್ಪಾಳೆ ಕೊಡಲಿದ್ರೆ ನಾವು ಉಪವಾಸ ಮಾಡ್ತೀವಿ ಹಾಗೆ ಹೀಗೆ ಅಂತ ತಲೆ ಕೆಡಿಸ್ಕೊಂಡು, ಅಂದರೆ ತುಂಬ ಜನ ಅದ್ರ ಬಗ್ಗೆ ಕಿಚನ್ಗೆ ಗಿಲ್ಲಿಗೆ ಕೊಡಬೇಕು ಹಾಗೆ ಹೀಗೆ ಅಂತೆಲ್ಲ ಮಾಡಿದ್ರು. ಅದಕ್ಕೋಸ್ಕರ ಸುದೀಪ್ ಸರ್ ಹೇಳ್ತಿದ್ದಾರೆ, ಇಲ್ಲಿ ಬಹಳ ತಲೆ ಕೆಡಿಸ್ಕೊಂಡು ಕಿಚನ್ ಚಪ್ಪಾಳೆ ಅನ್ನೋದು ಒಂದು ಪರ್ಸನಲೈಸ್ಡ್ ನನ್ನ ಅಂದರೆ ತಲೆ ಕೆಡಿಸ್ಕೋಬೇಡಿ, ಇದು ನನ್ನ ಒಂದು ಕಿಚನ್ ಚಪ್ಪಾಳೆ, ನನ್ನ ಪರ್ಸ್ನಲ್, ಇದು ನಾನು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಯಾರು ಡಿಸರ್ವ್ ಮಾಡ್ತಾರೋ ಅವ್ರಿಗೆ ಕೊಡ್ತೀನಿ, ಇದು ನನ್ನ ಪರ್ಸ್ನಲ್ ಚಪ್ಪಾಳೆ ಅಂತ ಅವ್ರು ಹೇಳ್ತಿರೋದು. ಇಲ್ಲಿ ಬಹಳ ತಲೆ ಕೆಡಿಸ್ಕೊಂಡು ಕಿಚನ್ ಚಪ್ಪಾಳೆ ಅನ್ನೋದು ಒಂದು ಪರ್ಸನಲೈಸ್ಡ್ ನನ್ನ ಅನಿಸಿಕೆ. ನಮಗೆ ಸ್ಕೂಲಲ್ಲಿ ನಮ್ಮ ಟೀಚರ್ ಕೂಡ ಹೇಳ್ಕೊಟ್ಟಿರೋದು, ಆಲ್ವೇಸ್ ಎನ್ಕರೇಜ್ ದೋಸ್ ಪೀಪಲ್ ಹೂ ಡಿಸರ್ವ್. ಅವ್ರು ಹೇಳ್ತಾರೆ ಯಾರು ಡಿಸರ್ವ್ ಮಾಡ್ತಾರೋ ಅವ್ರಿಗೆ ಎನ್ಕರೇಜ್ ಮಾಡಿ ಅಂತ. ಅಫ್ಕೋರ್ಸ್ ಅವ್ರು ಮಾಡಿದ್ದಾರೆ, ಸುದೀಪ್ ಸರ್ ಇಲ್ಲ ಅಂತ ಹೇಳಲ್ಲ, 100% ಮಾಡಿದ್ದಾರೆ. ಗಿಲ್ಲಿಗೆ ಮಾಡಿದ್ದಾರೆ, ಯಾರ್ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅವ್ರಿಗೆಲ್ಲ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ, ಚೆನ್ನಾಗಿ ಆಡಿ ಅಂತ ಇನ್ನೂ ಹುರಿದುಂಬಿಸಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಜನಗಳು ಒಂದು ಕಿಚನ್ ಚಪ್ಪಾಳೆಗೋಸ್ಕರ ಅಷ್ಟು ಸುದೀಪ್ ಸರ್ನ ಇದು ಮಾಡೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಓಕೆ, ಒಂದು ನಾರ್ಮಲಾಗಿ ಓಕೆ, ಬಟ್ ಅಷ್ಟು ಕೆಟ್ಟ ಕಮೆಂಟ್ಸ್ ಎಲ್ಲ ಹಾಕೋದೆಲ್ಲ ಸರಿ ಇಲ್ಲ ಅಂತ ನನಗನ್ನಿಸ್ತು. ಓಕೆ, ಡಿಸರ್ವ್ ಮಾಡಲ್ಲ ಸರ್ ಹಾಗೆ ಹೀಗೆ ಅಂತ ಹೇಳ್ಬೋದಿತ್ತು, ಬಟ್ ಬಕೆಟ್ ಅಂಥವ್ರಿಗೆ ಬಕೆಟ್ ಅದು ಇದು ಅಂತಪ್ಪ ಅವ್ರಿಗೂ ಬೇಜಾರಾಗುತ್ತೆ ಗೈಸ್. ಈ ಥರ ಎಲ್ಲ ಮಾಡಬೇಡಿ. ಒಬ್ಬ ವ್ಯಕ್ತಿಯಿಂದ ಅಲ್ಲ, ಒಬ್ಬ ಸುದೀಪನಿಂದ ಅಲ್ಲ. 100% ಬಿಗ್ ಬಾಸ್ ಅನ್ನೋದು 100% ಒಬ್ಬ ವ್ಯಕ್ತಿಯಿಂದ ಅಲ್ವೇ ಅಲ್ಲ, ಹಾಗೆ ಒಬ್ಬ ಸುದೀಪ್ ಸರಿಂದ ಕೂಡ ಅಲ್ಲ, ಅದಂತೂ 100% ಕಾಂಟ್ರಿಬ್ಯೂಷನ್ ಆಫ್ ಲಾಟ್ ಆಫ್ ಪೀಪಲ್. ಅಫ್ಕೋರ್ಸ್ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇದ್ರೇ ಬಿಗ್ ಬಾಸ್. ಒಬ್ಬ ವ್ಯಕ್ತಿ ಅವ್ರನ್ನ ನೀವು ಹೆಂಗ್ ವಿಲನ್ ಆಗಿ ನೋಡ್ತಿರೋ ಅದೇ ರೀತಿ ಒಬ್ಬ ಹೀರೋ ಆಗೋದಕ್ಕೆ ಅವ್ನು ಕಾರಣ ಆಗಿರ್ತಾನೆ. ಈಗ ಗಿಲ್ಲಿ ಹೀರೋ ಆಗೋದಕ್ಕೆ ತುಂಬ ಜನ ಕಾರಣ ಆಗಿದ್ದಾರೆ ಅಲ್ಲಿ. ಅಶ್ವಿನಿ ಮೇಡಮ್ ಇರ್ಬೋದು, ಧ್ರುವಂತ್ ಇರ್ಬೋದು, ಅಥವಾ ಪ್ರತಿಯೊಬ್ಬರು ಗಿಲ್ಲಿ ಹೀರೋ ಆಗಿ ಕಾಣೋದಕ್ಕೆ ತುಂಬ ಜನ ಕಾಂಟ್ರಿಬ್ಯೂಷನ್ ಇದೆ. ಈಗ ಗಿಲ್ಲಿ ಒಬ್ಬನೇ ಬಿಟ್ಟಿದ್ರೆ ಮಾಡ್ತಿದ್ನಾ? ಇಲ್ಲ. ಅದು ನಾವುಗಳು ಅರ್ಥ ಮಾಡಬೇಕು. ಅಂದರೆ ಗಿಲ್ಲಿ ಅಲ್ಲಿ ಹೀರೋಗಿ ನಮ್ಗಳು ಕಾಣಿಸ್ಕೊಳ್ತಿದ್ದಾನೆ ಅಂದರೆ ಅಷ್ಟು ಚೆನ್ನಾಗಿಲ್ಲ, ಕಾರಣ ಆಗ್ತಾರೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ವ್ಯಕ್ತಿತ್ವ ಇದ್ರೇನೆ ಇನ್ನೊಂದು ವ್ಯಕ್ತಿ ಎದ್ದೇಳಕ್ ಸಾಧ್ಯ. 100% ನಮಗನ್ಸೋದವಾಗ ಗೆಲ್ಲೋರು ಯಾರೋ ಇರ್ಬೋದು, ಬಟ್ ಬಿಗ್ ಬಾಸ್ ಮನೆಗೆ ಅವ್ರೆಲ್ಲರ ಕಾಂಟ್ರಿಬ್ಯೂಷನ್ ಇದೆ ಅಂದಾಗ ಯಾರೋ ಒಬ್ಬನೇ ಗೆಲ್ಲೋದು, ಬಟ್ ತುಂಬಾ ಜನ ಕಾಂಟ್ರಿಬ್ಯೂಷನ್ ಇದೆ ಅಂದಾಗ ನ್ಯಾಯವಾಗಿ ನಾನು ಕೂಡ ಚಪ್ಪಾಳೆ ಮನಸ್ಪೂರ್ವಕವಾಗಿ, ಅದು ಅವ್ರ ಚಪ್ಪಾಳೆ. ಅವ್ರಿಗೆ ಇಡೀ ಜರ್ನಿ ನೋಡಿದಾಗ ಯಾರೋ ಒಬ್ರು ಡಿಸರ್ವ್ ಮಾಡ್ತಾರೆ ಅಂದಾಗ ಕೊಟ್ಟಿದ್ದಾರೆ, ಅವ್ರ ಮನ್ಸಿಗೆ ಅನ್ಸಿದ ಅವ್ರು ಕೊಟ್ಟಿದ್ದಾರೆ. ಹೊರಗಡೆ ಕುತ್ಕೊಂಡು ತುಂಬಾ ನಮ್ಮ ಚಪ್ಪಾಳೆ ಮೇಲೆ ಜೀವನನೇ ಜಾಲಾಡ್ಬಿಟ್ರಲ್ಲ ನಿಮ್ದು. ಹೊರಗಡೆ ಕುತ್ಕೊಂಡು ನಮ್ಮ ಚಪ್ಪಾಳೆ ಬಗ್ಗೆ ನಮ್ಮ ಜೀವನನೇ ಜಾಲಾಡ್ಬಿಟ್ರಲ್ಲ ನಿಮ್ಮದು ಅಂತ ಹೇಳ್ತಿದ್ದಾರೆ. ಜನಗಳು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಒಂದು ಎಂಟರ್ಟೈನ್ಮೆಂಟ್ ಶೋ ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಿದ್ದೀವಿ ಅಂದಾಗ
ಅಷ್ಟು ಸೀರಿಯಸ್ ಆಗಿ ಹೋಗೋದು ಅವಶ್ಯಕತೆ ಇಲ್ಲ. ಒಬ್ಬರು ಪರ್ಸ್ನಲ್ ಆಗಿ ಹೋಗೋದೆಲ್ಲ ಅಷ್ಟು ಸರಿಯಿಲ್ಲ ಅಂತ ನನಗೂ ಅನಿಸುತ್ತೆ. ಇಟ್ಸ್ ಓಕೆ, ಅದೊಂದು ಚಪ್ಪಾಳೆ ಅಷ್ಟೇ, ಅದೊಂದು ಎಂಟರ್ಟೈನ್ಮೆಂಟ್ ಶೋ ಅಷ್ಟೇ, ಎಂಟರ್ಟೈನ್ಮೆಂಟಾಗಿ ತಗೊಳ್ಳೋಣ. ಅದನ್ನು ಬಿಟ್ಟು ಒಬ್ರನ್ನ ಬೇಡ. ನಾನು ಹೇಳೋದಿಷ್ಟೇನೆ, ನಿಮ್ಮ ಜೀವನ ತುಂಬಾ ನೋಡ್ಕೊಳ್ಳಿ. ಕಿಚ್ಚನ ಚಪ್ಪಾಳೆ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಇದು ಸ್ವಲ್ಪ ಸುದೀಪ್ ಸರ್ ಮಾತು ಸರಿ ಅನಿಸಿಲ್ಲ. ನಿಮ್ಮ ಜೀವನದ ಬಗ್ಗೆ ನೋಡ್ಕೊಳ್ಳಿ, ಕಿಚ್ಚನ ಚಪ್ಪಾಳೆ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಬೇಡಿ. ಹೌದು, ಕಿಚ್ಚನ ಚಪ್ಪಾಳೆ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು, ಹೌದು. ನಿಮ್ಮ ಜೀವನದ ಬಗ್ಗೆ ನೋಡ್ಕೊಳ್ಳಿ ಅಂತಂದರು. ನಾನೊಂದು ಡೌಟು, ಸುದೀಪ್ ಸರ್, ಅಕಸ್ಮಾತು ನಾವು ಕೂಡ ನಿಮ್ಮ ಸಿನಿಮಾಗಳಿಗೆ ನಮ್ಮ ಜೀವನ ನೋಡ್ಕೊಳ್ತೀವಿ, ನಿಮ್ಮ ಸಿನಿಮಾ ನೋಡಲ್ಲ ಅಂತ ನಮ್ಮ ಕನ್ನಡಿಗರು ಅಂದಿದ್ರೆ ಇವತ್ತು ನೀವು ಇಲ್ಲಿ ಇರ್ತಿದ್ರಾ? ಅವರು ಅವ್ರ ಜೀವನ ನೋಡ್ಕೊಳ್ತಿದ್ರು, ನಿಮ್ಮ ಸಿನಿಮಾಗಳು ನೋಡ್ತಿರ್ಲಿಲ್ಲ. ಆಗ ನಿಮ್ಮ ಪರಿಸ್ಥಿತಿ ಏನಾಗ್ತದೆ? ನೀವು ಒಬ್ಬ ಹೀರೋ ಆಗಿ ಇಲ್ಲಿ ಇರ್ತಿದ್ರಾ? ನೀವು ಬಿಗ್ ಬಾಸ್ ಶೋ ನಡೆಸ್ತಿದ್ರಾ? 100% ಇಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಜನಗಳು ನಿಮ್ಮನ್ನ ಸಪೋರ್ಟ್ ಮಾಡಿರೋದಕ್ಕೆ, ನಿಮ್ಮದು ಒಂದು ಬ್ಯಾನರ್ ಕಟ್ಟಿ ನಿಮ್ಗೆ ಇಷ್ಟೊಂದು ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಕನ್ನಡಿಗರು ಕಿಚ್ಚ ಸುದೀಪ್ ಅನ್ನೋ ಒಂದು ಟ್ಯಾಗ್ ಕೊಟ್ಟು ನಿಮ್ಮನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ ಅಂದರೆ ಅದಕ್ಕೆ ಜನಗಳೇ ಕಾರಣ. ಅವ್ರ ಸಪೋರ್ಟೇ ನೀವು ಇಲ್ಲಿ ಬರೋದಕ್ಕೆ ಕಾರಣ ಆಗಿರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ದಯವಿಟ್ಟು ಹೇಳ್ಬಿಡಿ. ನಾವು ನೋಡ್ಕೊಳ್ತಿದ್ದೀವಿ, ಬಟ್ ಎಲ್ಲೋ ಒಂದು ಕಡೆ ನಿಮಗೂ ಸಪೋರ್ಟ್ ಮಾಡ್ತಿದ್ದೀನಿ ಅಂದವಾಗ ನೀವು ಹೆಂಗೆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದೀರಾ, ಆಗ ನಮ್ಮ ಜನಗಳೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಾರೆ, ಅದೇ ರೀತಿ ನಾವು ಒಂದು ಎಂಟರ್ಟೈನ್ಮೆಂಟ್ ಶೋ ನೋಡ್ತಿದ್ದೀವಿ ಅಂದಾಗ ಒಬ್ಬಂಗೆ ಸಪೋರ್ಟ್ ಮಾಡ್ತೀವಿ. ಅದನ್ನು ನಿಮ್ಮ ಜೀವನ ನೋಡ್ಕೊಳ್ಳಿ. ಕಿಚನ್ ಚಪ್ಪಾಳೆ ಬಗ್ಗೆ ಎಲ್ಲ, ನಿಮ್ಮ ಕಿಚನ್ ಚಪ್ಪಾಳೆ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡಿಲ್ಲ, ಎಲ್ಲೋ ಒಬ್ಬೊಬ್ರು ಕೆಡ್ಸ್ಕೊಂಡಿದ್ದಾರೆ. ಹೌದು, ಒಬ್ಬ ಡಿಸರ್ವ್ ಮಾಡ್ತಿದ್ದ, ನಮ್ಮ ಜನಗಳಿಗೆ ಅನ್ಸಿದ್ದು ಹೇಳಿದ್ದಾರೆ. ಅದು ನಿಮ್ಮನ್ನ ಕೆಟ್ಟದಾಗಿ ಬಿಂಬಿಸ್ಬಾರ್ದಾಗಿತ್ತು, ಬಿಂಬಿಸಿದ್ದಾರೆ ಸ್ವಲ್ಪ ಜನಗಳು. ಅದ್ರ ಬಗ್ಗೆ ನೀವು ಕೂಡ ತಲೆ ಕೆಡಿಸ್ಕೋಬೇಡಿ. ನೀವು ಈ ಮಾತು ವಾಪಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಏಕೆಂದರೆ ಅಷ್ಟು ಜನಗಳನ್ನ, ಅಂದರೆ ನಿಮ್ಮನ್ನು ನೀವೇ ಕೆಳಗಡೆ ಹಾಕೊಂಡಂಗೆ ಇರುತ್ತೆ ಸರ್. ಏಕೆಂದರೆ ನಿಮ್ಮನ್ನು ಇಷ್ಟೆಲ್ಲ ಜನಗಳೆಲ್ಲ ಬೆಳೆಸಿದ್ದಾರೆ, ಅಂದರೆ ನಿಮ್ಮ ಸಿನಿಮಾಗಳನ್ನ ಕೂಡ ನಮ್ಮ ಜನಗಳು 200-300 ರೂಪಾಯಿಗೆ ಅಷ್ಟು ಕೋಟಿ ಸಂಪಾದಿಸಿದೆ ನೀವು ಇಲ್ಲಿ ಬಂದಿರೋದು. ಅವಾಗ ನಾವು ಜನಗಳು ಇವ್ರ ಸಿನಿಮಾ ಹೆಂಗೆ ನಾವು ನೋಡಬೇಕು, ನಮ್ಮ ಜನ ನಾವು ನೋಡ್ಕೊಂಡ್ರೆ ಆಯಿತು ಅಂತ ನಮ್ಮ ಜನಗಳೆಲ್ಲ ಕನ್ನಡಿಗರೆಲ್ಲ ಅವತ್ತು ಅಂದಿದ್ರೆ ನೀವು ಇಲ್ಲಿ ಇರ್ತಿದ್ರಾ? ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಈ ಸ್ಟೇಟ್ಮೆಂಟ್ ತಪ್ಪಾಗಿ ಹೇಳಿದ್ದೀರಾ ಅಂತ. ಅದೇ ರೀತಿ ತುಂಬ ಮಾತಾಡ್ತಾರೆ ಸುದೀಪ್ ಸರ್. ಒಬ್ಬ ವ್ಯಕ್ತಿಗೆ ಇನ್ನೊಂದು ಮಾತು ಹೇಳ್ತಾರೆ ಧ್ರುವಂತ್ ಅವ್ರ ವಿಷಯಕ್ಕೆ. ಧ್ರುವಂತ ಸ್ಟೇಜ್ ಮೇಲೆ ಬರ್ತಾರೆ, ಅವ್ರ ಅಮ್ಮಂಗೆ ಕೇಳ್ತಾರೆ ಸುದೀಪ್ ಸರ್, ಹೆಂಗಿದ್ದೀರಮ್ಮ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅವ್ರ ಅಮ್ಮ ಚೆನ್ನಾಗಿದ್ದೀನಿ ಸರ್ ಅಂತಾರೆ. ಆಗ ಸುದೀಪ್ ಸರ್ನ ಅವ್ರ ಅಮ್ಮ ಕೇಳ್ತಾರೆ ಧ್ರುವಂತ, ನೀವು ಹೇಗಿದ್ದೀರಾ ಸರ್ ಅಂತ. ನಾವು ಚೆನ್ನಾಗಿದ್ದೀವಿ, ಅದರಲ್ಲೂ ನಿಮ್ಮ ಮಗಂಗೆ ಚಪ್ಪಾಳೆ ಕೊಟ್ಟಂಗಿಂದ ಬಹಳ ಚೆನ್ನಾಗಿದ್ದೀವಿ ಅಂತಾರೆ. ಅದಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತದು. ಇಷ್ಟು ಮಾತಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಆ ವಿಷಯದಲ್ಲಿ. ಓಕೆ, ನಿಮ್ಗೆ ತಪ್ಪಾಗಿ ಮಾತಾಡಿದ್ರೆ ಜನಗಳು, ಅದೆಲ್ಲ ಓಕೆ, ಬಟ್ ಇದೆಲ್ಲ ನಿಮ್ಮ ಜೀವನಗಳು ನೋಡ್ಕೊಳ್ಳಿ, ಅದೆಲ್ಲ ಒಂದು ಕಡೆ ಸರಿ ಅನಿಸ್ಲಿಲ್ಲ. ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಕೆಟ್ಟ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಗೈ. ನಿಮಗೆ ಏನು 100% ಇನ್ನೊಂದು ಮಾತು ಹೇಳ್ತಾರೆ, ಗಿಲ್ಲಿ ಗೆದ್ದರೆ ಯಾರು ಗೆಲ್ತಾರಲ್ಲ ಅವ್ರೇನು 50 ಲಕ್ಷ ನಿಮ್ಗೆ ಕೊಡಲ್ಲ ಅಂತ. ಹಂಗಾರೆ ನೀವು ಇಷ್ಟು ಫಿಲಮಲ್ಲಿ ದುಡ್ಡಿದ್ದೀರಾ, ಅದನ್ನ ಜನಗಳು ಕೊಟ್ಟಿದ್ದೀರಾ? ನೀವು ಕೋಟ್ಯಾಧೀಶ್ವರ ಆದ್ರಿ, ನಮ್ಮ ಜನಗಳ ಕೋಟ್ಯಾಧೀಶ್ವರ ಆದರು. ನೋಡಿ ನಾವು ಬಡವರಾದ್ವಿ ಅಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ, ಯಾರು ಒಂದು ಎಂಟರ್ಟೈನ್ಮೆಂಟಾಗಿ ನೋಡ್ತಿದ್ದೀವಿ ಅಂದರೆ ನಿಮ್ಮ ಸಿನಿಮಾಗಳು, ಬಿಗ್ ಬಾಸ್ನು ಒಂದು ಎಂಟರ್ಟೈನ್ಮೆಂಟ್ಗೆ ನೋಡ್ತಿರೋದು, ನಿಮಗೆ ಬೆಳೆಸ್ತಿದ್ದೀವಿ ಅಂದಾಗ ಅದನ್ನ ಇಷ್ಟು ನೀವು ಇಯರ್ಸ್ ಮಾತಾಡಿದ್ರೆ ನಮ್ಮ ಜನಗಳ ಇನ್ಮೇಲೆ ನಿಮ್ಮನ್ನು ಯಾವ ರೀತಿ ನೋಡ್ಬೋದು ಅಂತ ಕೂಡ ಅರ್ಥ ಮಾಡ್ಕೊಳ್ಳಿ ಸರ್. ಎಷ್ಟು ಇದಾಗಿ ಹೇಳ್ಬಿಟ್ರಿ ಅಂದರೆ ನೀವು, ಅಪ್ಪ ಇಷ್ಟು ಈಸಿಯಾಗಿ ಹೇಳ್ಬಿಟ್ರೆ 50 ಲಕ್ಷ ನಿಮ್ಗೆ ಹೆಂಗೆ ಕೊಡಲ್ಲ? ಹಂಗಾರೆ ನೀವು ಇಷ್ಟನ್ನ 10 ಕೋಟಿ 20 ಕೋಟಿ ಒಂದೊಂದು ಸಿನಿಮಾಗೆ ತೊಗೊಂಡಿರ್ತೀರಾ, ಆಗ ನೀವೆಲ್ಲ ಜನಗಳಿಗೆ ಕೊಟ್ಟಿದ್ದೀರಾ? ಎಂಥದ್ದು ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಆ ಸುದೀಪ್ ಸರ್ ಮಾತಿಲ್ಲ ಒಂದು ಕಡೆದು, ಅದೆಲ್ಲ ಒಂದು ಕಡೆ ಇಷ್ಟ ಆಗಲಿಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತು ನನ್ನ ಎಪಿಸೋಡ್ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ದಯವಿಟ್ಟು ಕೆಟ್ಟ ಕಮೆಂಟ್ ಮಾಡಿಬಿಡಿ, ಬಿಟ್ಟಾಕಿ. ಈ ಶೋನೇ ಮುಗಿತಾ ಬಂತು, ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಕೆಟ್ಟ ಕಮೆಂಟ್ ಮಾಡಿಬಿಡಿ, ಏನು ಅವಶ್ಯಕತೆ. ಯಾರು ಗೆದ್ದರೂ ಪರವಾಗಿಲ್ಲ, ಯಾರು ಗೆದ್ಕೊಳ್ಳಿ. ಈಗ ಯಾರು ಗೆದ್ದರೂ ಓಕೆನೇ, ನಮಗೇನು ಬೇಜಾರಿಲ್ಲ. ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ ಬಿಗ್ ಬಾಸ್ ಮನೆಗೆ, ಎಲ್ಲರೂ ಆಡಿದ್ದಾರೆ. ಎಲ್ಲೋ ಒಬ್ಬರು ನಮ್ಮ ಜನಗಳಿಗೆ ಫೇವ್ರೇಟ್ ಆಗಿರ್ಬೋದು, ಒಂದಿಬ್ಬರು ಅವ್ರಿಗೆ ಅದು ಜನಗಳು ಖುಷಿ ಆಗುತ್ತೆ. ಇಲ್ಲಾಂದರೆ ಮುಂದಿನ ವರ್ಷ ನಿಮ್ಮ ಶೋ ನೋಡಲ್ಲ. ಇಷ್ಟೆಲ್ಲ ಮಾಡಿದ್ಮೇಲೆ 100% ಮುಂದಿನ ವರ್ಷದಿಂದ ಶೋ ನೋಡ್ತಾರೆ ಅನ್ನೋದು ಡೌಟೇ. ನೋಡುವ.